ಒಂದು ಕಡೆಗೆ ಕಾಂಗ್ರೆಸ್ನ ಸಮಾವೇಶ ನಡೀತಾ ಇವತ್ತು, ಇನ್ನೊಂದು ಕಡೆಗೆ ದೋಸ್ತಿ ಪಾದಯಾತ್ರೆ. ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆಗೆ ಈಗ ಪೊಲೀಸರು ತಡೆ ಒಡ್ಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೈಸೂರಿನ ಎಂಟ್ರೆನ್ಸ್ ಸಿದ್ದಲಿಂಗಪುರ ಬಳಿ ಪಾದಯಾತ್ರೆಗೆ ಪೊಲೀಸರು ತಡೆ ಒಡ್ಡಿದ್ದಾರೆ. ನಾವು ಯಾವುದೇ ರೀತಿಯಾಗಿ ಅದಕ್ಕೆ ತಡೆ ಒಡ್ಡಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಬಟ್ ಈಗ ಕಾರ್ಯಕರ್ತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್. ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮೈಸೂರಿನ ಎಂಟ್ರೆನ್ಸಿಗೆ, ಮೈಸೂರಿಗೆ ತಲುಪಬೇಕು, ಮೈಸೂರಿನಲ್ಲಿ ಹೋಗಿ ತಲುಪಿದ ನಂತರ ನಾಳೆ ಅಲ್ಲೊಂದು ಸಮಾವೇಶ ಮಾಡ್ತಾರೆ. ಈಗ ಅಲ್ಲಿ ಪೊಲೀಸರು ತಡೆ ಹಿಡಿತಾ ಇದ್ದಾರೆ. ತಡವಾಗಿ ಮೈಸೂರಿಗೆ ಹೋಗಬೇಕು ಅಂತ ಪೊಲೀಸರು ಮನವಿಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ಬೇಗ ಬರುತ್ತೆ ಅಂತ ಅವರು ನಿರೀಕ್ಷೆ ಮಾಡಿರ್ಲಿಲ್ವೇನೋ. ಯಾಕಂದ್ರೆ ಸಂಜೆ ಟೈಮ್ ಅಲ್ಲ, ಪೀಕ್ ಟೈಮು, ಜಾಮ್ ಆಗೋಗುತ್ತೆ. ಸಂಜೆ ಟೈಮಲ್ಲಿ ಆಫೀಸಿಂದ ಮನೆಗೆ ಹೋಗುವಂತ ಟೈಮು. ಶೋಲ್ಡರ್ ಮೇಲೆ ಮಡಿಕೋಬೇಡ, ನಾನೇ ಗಿಫ್ಟಲ್ಲಿ ಇದ್ದೀನಿ. ಏನು ಮಾಡ್ಬೇಕು ಈಗ ಅಲ್ಲಿ ಬಿದ್ದೋಯ್ತೀವಿ. ಶೋಲ್ಡರ್ ಮೇಲೆ ಮಡಿಕೋಬೇಡ. ಮತ್ತೆ ನಾನು ಅವಾಗ ಇದು ಮಾಡ್ತಾ ಏನಂದೆ, ಈಗ ನೀನು ಶೋಲ್ಡರ್ ಮೇಲೆ ಮಾಡಿದ್ರೆ ಅಲ್ವಾ. ಸೊ ಒಂದ್ ಕಡೆಗೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಸಮಾವೇಶ ಕೂಡ ಇತ್ತು. ಅದನ್ನು ಮುಗಿಸ್ಕೊಂಡು ಅಲ್ಲಿರುವಂತ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಈ ಕಡೆಯಿಂದ ಬಿಜೆಪಿ ಅವರು ಹೋಗ್ತಾ ಇದ್ರು. ಇಬ್ಬರದು ಕ್ಲಾಶ್ ಆಗ್ಬಿಡುತ್ತೆ ಅಂತ ಹೇಳಿ ಪೊಲೀಸರು ತಡಿತಾ ಇದ್ದಾರೆ. ಮೊದಲೇ ಯೋಚನೆ ಮಾಡಕ್ಕೇನು, ಒಳ್ಳೆ ಕಥೆ ಆಯ್ತಲ್ಲ ಇದು. ಈಗ ಅವ್ರನ್ನ ತಡೆದು ನಿಲ್ಲಿಸ್ಬಿಟ್ಟು ಅಲ್ಲಿ ಪಾಪ ಮೈಸೂರಿಗೆ ಬರುವಂತ ಜನ ಎಲ್ಲ ಜಾಮ್ನಲ್ಲಿ ಸಿಕ್ಕಾಕೋಬೇಕಾ? ಜನ ಎಲ್ಲ ಒದ್ದಾಡಬೇಕು. ಆ ಕಡೆ ಕಾಂಗ್ರೆಸ್ನವರು, ಈ ಕಡೆಗೆ ಬಿಜೆಪಿ ಜೆಡಿಎಸ್ನವರು, ಅದರ ಮಧ್ಯದಲ್ಲಿ ಪೊಲೀಸರು. ವೆಹಿಕಲ್ಸ್ಗಳ ಮೂವ್ಮೆಂಟ್ಸ್ ಏನಾಗಬೇಕು? ಜನಸಾಮಾನ್ಯರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಇವ್ರು ಹೋಗ್ತಾರೆ. ಇಲ್ಲ, ಮೊದಲನೇದಾಗ ಅವಕಾಶ ಕೊಡಬಾರ್ದಾಗಿತ್ತು. ಇವತ್ತೇ ಮೈಸೂರಿಗೆ ಅವ್ರು ರೀಚ್ ಆಗ್ತಾರೆ ಅಂದಾಗ ಮೈಸೂರಿನಲ್ಲಿ ಸಮಾವೇಶವನ್ನು ಅವ್ರು ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಇವ್ರು ಮೈಸೂರಿಗೆ ಇವ್ರು ರೀಚ್ ಆಗ್ತಾರೆ. ಅದ್ರ ಮಧ್ಯದಲ್ಲಿ ನೀವು ಅವ್ರು ಬಂದ್ರೆ ಜಗಳ ಆಗುತ್ತೆ ಅಂತ ಹೇಳ್ಬಿಟ್ಟು ಪೊಲೀಸರು ಹೋಗಿ ಈಗ ನಿಲ್ಲಿಸ್ಕೊಂಡು ಕೂತಿದ್ದಾರೆ. ಇದ್ರ ಮಧ್ಯದಲ್ಲಿ ಜನಸಾಮಾನ್ಯರಿಗೆ ಓಡಾಡೋಕೆ ಅವ್ರಿಗೆ 1-2 ಗಂಟೆವರೆಗೂ ಟ್ರಾಫಿಕ್ ಜಾಮ್ ಹಾಕೊಂಡು ಕೂತ್ಕೊಳ್ಳುತ್ತೆ. ಏನು ಮೊದಲೇ ಯೋಚನೆ ಬರಲ್ವಾ? ಅಲ್ಲಿ ಈ ತರ ಆಗತ್ತೆ, ಕ್ಲಾಶ್ ಆಗುತ್ತೆ, ಅವ್ರು ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಕ್ಯಾಲ್ಕುಲೇಷನ್ ಮಾಡ್ಲಾರ್ದೆ ಅವರು ಪರ್ಮಿಷನ್, ಇವರು ಪರ್ಮಿಷನ್. ಇಲ್ಲ ನಿನ್ನೆ ಆದ್ರೂ ಮಾಡ್ಬೇಕಾಗಿತ್ತು, ಇಲ್ಲ ನಾಳೆ ಆದ್ರೂ ಆ ಕಡೆ ಒಬ್ರು ಈ ಕಡೆ ಒಬ್ರು ಮಾಡ್ಬೇಕಿತ್ತು. ಇಲ್ಲ ಬಿಟ್ಬಿಡಿ, ಸುಮ್ಮನೆ ಅವ್ರ ಪಡೆಗೆ ಅವ್ರು ಹೋಗ್ತಾರೆ. ಹೊಡೆದಾಡ್ಕೊಂಡಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಅವ್ರವ್ರ ಪಡೆಗೆ ಅವ್ರು ಹೊಡೆದಾಡ್ಕೊಳ್ತಾರೆ. ಹೆಂಗಾದ್ರೂ ಈಗ ಮಾತಿನ ಯುದ್ಧ ಆಗಿದೆ, ಕೈ ಮಿಲಾಯಿಸೋ ಯುದ್ಧನೂ ಆಗೋಗ್ಲಿ ಬಿಡಿ. ಏನ್ ಒಳ್ಳೆ ಒಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡ್ದಂಗೆ ಮಾಡ್ತೀರಾ. ಕಾಂಗ್ರೆಸ್ನವ್ರು ಸಮಾವೇಶ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತಾ ಇದ್ರು. ಇವತ್ತು ಮೈಸೂರಿನಲ್ಲಿ ಅವ್ರ ಸಮಾವೇಶ ಇದ್ದಿದ್ದು. ಆ ಸಮಾವೇಶ ಮುಗಿಸ್ಕೊಂಡು ಅವ್ರು ಬರ್ತಾ ಇದಾರಂತೆ. ಇವ್ರ ಪಾದಯಾತ್ರೆ ಇವತ್ತು ಮೈಸೂರಿಗೆ ಹೋಗಿ ತಲುಪ್ತಾ ಇದ್ದಾರೆ. ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ದಾರೆ. ಇವರು ಸಂಜೆ 6-6:30 ಆಗುತ್ತೆ ಅಂತ ಪೊಲೀಸರ ಲೆಕ್ಕಾಚಾರ. ಕಾರಣ ಎಲ್ಲ ಜಾಗಗಳಲ್ಲೂ ಕೂಡ ಇವರು ರೀಚ್ ಆಗ್ತಾ ಇದ್ದಿದೆ 6 ಗಂಟೆ ಅಷ್ಟೊತ್ತಿಗೆ. ಬಟ್ ಈಗ ಮೈಸೂರಿಗೆ ಇವ್ರು ಬೇಗ ಹೋಗಿ ತಲುಪಿಬಿಟ್ಟಿದ್ದಾರೆ. ಅದಕ್ಕೆ ಈಗ ಪೊಲೀಸರಿಗೆ ಸಮಸ್ಯೆ, ತಲೆನೋವು ಆಗ್ಬಿಟ್ಟಿದೆ. ಯಾಕಂದ್ರೆ 6 ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ ಸಮಾವೇಶ ಮುಕ್ತಾಯ ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಅವ್ರ ಪಡೆ ಅವ್ರು ಹೋಗ್ತಾ ಇದ್ರಲ್ಲ, ಅದಕ್ಕೋಸ್ಕರ. ಅಥವಾ ಈಗ ಅಲ್ಲಿರುವಂಥ ನಾಯಕರು ಯಾರಾದರೂ ಕಾಂಗ್ರೆಸ್ ಲೀಡರ್ಸ್ಗಳು ಹೊರಟು ನಿಂತಾಗ ಬಿಜೆಪಿಯವ್ರನ್ನ ಘೋಷಣೆ ಕೂಗ್ಬಿಟ್ಟು ಅಲ್ಲೇನಾದ್ರೂ ಇರಿಸುಮುರುಸು ಆಗ್ಬಿಡುತ್ತಾ ಅಂತ ಮುನ್ನೆಚ್ಚರಿಕೆನಾ ಇರುತ್ತೆ. ಎಲ್ಲವೂ ಕೂಡ ಇರುತ್ತೆ. ಅದನ್ನು ಮುಂದಾಲೋಚನೆಯನ್ನ ಮಾಡಬೇಕಾಗಿದ್ದು ಪೊಲೀಸರು ಮೊದಲು. ನನ್ನ ಸಹೋದ್ಯೋಗಿ ಈಗ ವಿನಯ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ವಿನಯ್, ಯಾತಕ್ಕೋಸ್ಕರ ಈ ತಡೆ ಹಿಡಿಯುವಂತ ಕೆಲಸ? ಸಮಾವೇಶ ಇದ್ದಿದ್ದು ಕೂಡ, ಪರವಾನಿಗೆ ಕೊಟ್ಟಿದ್ದು ಕೂಡ ಪೊಲೀಸರೇ. ಅದಾದ ನಂತರ ಪಾದಯಾತ್ರೆ ಮೈಸೂರಿಗೆ ಬರಕ್ ಬಿಟ್ಕೊಳಕ್ ಕೊಡ್ತಾ ಇರೋದು ಪೊಲೀಸರೇ. ಇದ್ರ ಮಧ್ಯದಲ್ಲಿ ತಡೆ ಹಿಡಿಯುವಂತ ಕೆಲಸ ಯಾಕೆ ಅಂತ? ಅರುಣ್, ಇವತ್ತೇನು ಬಿಜೆಪಿ ಜೆಡಿಎಸ್ ನ ಪಾದಯಾತ್ರೆ 7ನೇ ದಿನವನ್ನ ತಲುಪಿದೆ. ಇವತ್ತು ಮೈಸೂರಿಗೆ ಈ ಒಂದು ಪಾದಯಾತ್ರೆ ಎಂಟ್ರಿ ಕೊಡಲಿತ್ತು. ಇನ್ನೇನು ಊಟದ ವಿರಾಮವನ್ನ ಮುಗಿಸಿ ಪಾದಯಾತ್ರೆ ಮೈಸೂರಿನ ಕಡೆಗೆ ಸಾಗಬೇಕಾಗಿತ್ತು. ಆದ್ರೆ ಪಾದಯಾತ್ರೆಗೆ ಈಗ ಪೊಲೀಸರು ತಡೆ ಒಡ್ಡಿರುವಂತದ್ದು. ಮೈಸೂರಿನ ಸಿದ್ದಲಿಂಗಪುರದ ಬಳಿ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಮೈಸೂರಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಸಮಾವೇಶ ಏನ್ ನಡೀತಾ ಇದೆ. ಇದರಿಂದಾಗಿ ಸಾಕಷ್ಟು ಲಕ್ಷಾಂತರ ಜನ ಕೂಡ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಹಾಗಾಗಿ ಅವರು ಸಮಾರಂಭಗಳಿಂದ ತೆರಳುವಂತ ಕೆಲಸ ಕೂಡ ನಡೀತಾ ಇದೆ. ಹಾಗಾಗಿ ಈ
ಒಂದು ಪಾದಯಾತ್ರೆಯು ಕೂಡ ಮೈಸೂರಿನ ಕಡೆಗೆ ತೆರಳಿದ್ರೆ ಅಲ್ಲಿ ಗಲಾಟೆ ಆಗ್ಬಹುದು, ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗ್ಬಹುದು ಅನ್ನೋ ಕಾರಣಕ್ಕೆ ಪೊಲೀಸರು ಪಾದಯಾತ್ರೆಯನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಏನೋ ಪಾದಯಾತ್ರೆ ಸಾಗುವಂತ ರಸ್ತೆಯಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿ ಬಿಜೆಪಿ ಕಾರ್ಯಕರ್ತರನ್ನು ಕೂಡ ತಡೆದಿರುವಂತದ್ದು. ಇನ್ನ ಅರ್ಧ ಮುಕ್ಕಾಲು ಗಂಟೆ ನಿಂತು ಆಮೇಲೆ ಪಾದಯಾತ್ರೆ ಪ್ರಾರಂಭಿಸಿ ಅನ್ನೋ ಒಂದು ಮನವಿಯನ್ನು ಕೂಡ ಬಿಜೆಪಿ ನಾಯಕರ ಜೊತೆ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಕೂಡ ಯಾವುದೇ ಒಂದು ಪೊಲೀಸರ ಮನವಿಗೆ ಬಗ್ತಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಪಾದಯಾತ್ರೆ ನಿಲ್ಲಲ್ಲ, ಯಾಕಂದ್ರೆ ನಮ್ಮ ಪಾದಯಾತ್ರೆಗೆ ನಾವು ತೆಗೆದುಕೊಂಡಿದ್ದಂತ ಸಮಯ ಏನಿದೆ ಆ ಸಮಯದ ಪ್ರಕಾರವೇ ನಾವು ಪಾದಯಾತ್ರೆಯನ್ನ ಮಾಡ್ತಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪಾದಯಾತ್ರೆಯನ್ನ ನಿಲ್ಸಲ್ಲ, ಯಾವುದೇ ಕಾರಣಕ್ಕೂ ತಡವಾಗಿ ನಾವು ಹೊರಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಬಿಜೆಪಿ ಹಾಗೂ ಪೊಲೀಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಕೂಡ ಆಗ್ತಾ ಇರುವಂತದ್ದು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.